ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಮಂಜು 24 ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕುಂಬಳಕಾಯಿ ಹಲ್ವಾ ಮಾಡ್ತಾಯಿದ್ದೀನಿ. ನೋಡಿ, ಕುಂಬಳಕಾಯಿನೆಲ್ಲ ನೀಟಾಗಿ ಕಟ್ ಮಾಡಿ ಕೊಟ್ಟರು. ನೋಡಿ, ಕುಂಬಳಕಾಯಿನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಕೊಂಡು ಒಂದು 2-3 ವಿಸಿಲ್ ಹೊಡಿಸ್ಬೇಕು. ಸ್ವಲ್ಪನೇ ವಾಟ್ರ್ ಹಾಕಿ 2-3 ವಿಸಿಲ್ ಹೊಡಿಸ್ಬೇಕು. ಎಕ್ಸ್ಟ್ರಾ ವಾಟ್ರ್ ಇತ್ತಂದರೆ ಹಲ್ವಾ ಮಾಡೋಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ನೋಡಿ, ಎಲ್ಲ ಬೆಂದಿದೆ. ಸ್ವಲ್ಪ ವಾಟ್ರ್ ಇದೆ, ಅದನ್ನು ತಕ್ಕೊಂಬಿಡ್ತೀನಿ ವಾಟ್ರನ್ನ. ಮತ್ತು ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ನಾನು ಹುರ್ಕೊಳ್ತೀನಿ. ಹಲ್ವಾದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಗೋಡಂಬಿ ದ್ರಾಕ್ಷಿನೇ. ನನಗಂತೂ ಗೋಡಂಬಿ ದ್ರಾಕ್ಷಿ ಇದ್ರೇ ಹಲ್ವಾ ಆಯಿತು, ಪಾಯಸ ಆಯಿತು, ಶಾವಿಗೆ ಪಾಯಸ ಆಯಿತು ತಿನ್ನೋಂಗಾಗುತ್ತೆ. ನೋಡಿ, ಈ ಥರ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಈಗ ನಾನು ಗೋಡಂಬಿನ ಹಾಕಿ ಹುರ್ಕೊಳ್ತೀನಿ. ನೋಡಿ, ಈ ಥರ ನೀಟಾಗಿ ಹುರ್ಕೋಬೇಕು. ದ್ರಾಕ್ಷಿ ಮಾತ್ರ ಫುಲ್ ಉಬ್ಕೊಂಬಿಡುತ್ತೆ, ಎಣ್ಣೆಯಲ್ಲಿ ಚೆನ್ನಾಗಿ ಇದಾಗಿ ಹುರ್ಕೊಂಡು ಉಬ್ಕೊಂಬಿಡುತ್ತೆ. ನೋಡಿ, ಈ ಥರ ಇಟ್ಕೋಬೇಕು ತೆಗೆದು. ಇಲ್ಲಿ ನೋಡಿ, ನಾನು ಕುಂಬಳಕಾಯಿನ ವಿಸಿಲ್ ಹೊಡ್ಸಿಟ್ಟಿದ್ನಲ್ವ, ಅದು ನೀಟಾಗಿ ಉಂಡೆ ಇಲ್ಲದ ಥರ ಹೊಡ್ಕೋಬೇಕು. ಎಲ್ಲನೂ ನೀಟಾಗಿ ಹೊಡ್ಕೋಬೇಕು. ನೋಡಿ, ಈ ಥರ ಹೊಡ್ಕೊಳ್ತಾ ಇದ್ದೀನಿ. ನಾನು ಸ್ಪೂನ್ ಚಮಚದಿಂದ ಆಗಲಿಲ್ಲ, ಅದಕ್ಕೆ ನಾನು ಈ ಬೇಳೆ ಗುತ್ತಿಗೆಯನ್ನು ತೊಗೊಂಡು ನೀಟಾಗಿ ಹೊಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ಬೆಲ್ಲ ತೊಗೊಂಡಿದ್ದೀನಿ ನಾನು. ಮೆಜರ್ಮೆಂಟ್ ನೋಡಿಕೊಂಡು ಬೆಲ್ಲ ತೊಗೊಳ್ಳಿ. ಅದು ಎಷ್ಟು ಕುಂಬಳಕಾಯಿಗೆ ಎಷ್ಟು ಬೆಲ್ಲ ಬೇಕು ಅಂತ ನೋಡಿಕೊಂಡು ತೊಗೊಳ್ಳಿ. ನಾನು ಬೆಲ್ಲನ ನೀಟಾಗಿ ಹೊಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಬೆಲ್ಲನ ವಾಟ್ರ್ ಇಲ್ದೇ ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಬೇಕು. ಅದಕ್ಕೋಸ್ಕರ ನೋಡಿ, ನೀಟಾಗಿ ಬೆಲ್ಲನೆಲ್ಲ ಕುಟ್ಕೊಂಡು ನಾನು ಯಾವ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡಿದ್ನಲ್ವ ಆ ಬಾಣಲೆಯಲ್ಲಿ ನಾನು ಬೆಲ್ಲನ ಹಾಕಿದ್ದೀನಿ. ನೋಡಿ, ಇದನ್ನು ನೀಟಾಗಿ ಬೆಲ್ಲನೆಲ್ಲನೂ ಕರಗಿಸ್ಕೋಬೇಕು. ನೋಡಿ, ಕರಗಿದ ಮೇಲೆ ಈ ಥರ ಬರುತ್ತೆ. ಇದಕ್ಕೆ ನಾವು ಈ ಕುಂಬಳಕಾಯಿ ಇದೆಯಲ್ವ, ಇದನ್ನೆಲ್ಲನೂ ಹಾಕ್ಕೋಬೇಕು. ನೋಡಿ, ನೀಟಾಗಿ ಹಾಕ್ಕೊಂಡು ಆ ಕುಂಬಳಕಾಯಿ ಇದೆಯಲ್ವ ಅದರಲ್ಲೆಲ್ಲ ಬೆಲ್ಲ ಹೋಗಬೇಕು. ಆ ಥರ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡು ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಅದರಲ್ಲೇ ಚೆನ್ನಾಗಿ ಕಲಗಿಸ್ತಾ ಇರಬೇಕು. ಹಾಗಂದರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ನೋಡಿ, ಆಮೇಲೆ ನಾವು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡು ಒಂದು 5 ಮಿನಿಟ್ಸ್ ಹಾಗೆ ಮುಚ್ಚಿಡಬೇಕು. ಹಾಗಂದರೆ ಆ ತುಪ್ಪ ಎಲ್ಲ ಅದರಲ್ಲಿ ಹಲ್ವಾದಲ್ಲೆಲ್ಲ ತುಪ್ಪ ಎಲ್ಲ ಹಿಡ್ಕೊಂಡ್ರೆ ನಮಗೆ ಅದು ಬಾಣಲಿ ಇದೆಯಲ್ಲ, ಆ ಬಾಣಲಿಯಲ್ಲಿ ಅಂಟ್ಕೊಳೋದಿಲ್ಲ. ಅಲ್ಲಿವರೆಗೂ ನಾವು ಅದನ್ನು ಕಲಿಸ್ತಾ ಇರಬೇಕು. ತುಪ್ಪ ಹಾಕಿದ ಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಬಿಡಬೇಕು. ಆಮೇಲೆ ತೆಗೆದು ಒಂದು 2 ನಿಮಿಷ ಕಲಿಸಿ ನಾವು ಸರ್ವ್ ಮಾಡಿಕೊಂಡ್ರೆ ಆಗೋಗುತ್ತೆ. ನೋಡಿ, ನಾನು ಈ ಥರ ನೋಡಿ, ಎಲ್ಲ ನೋಡಿ ಕಲರ್ ಯಾವ ಥರ ಬಂದಿದೆ. ನಾವು ಬೆಲ್ಲ ಹಾಕ್ತೀವಲ್ಲ, ಬೆಲ್ಲ ಹಾಕೋದ್ರಿಂದ ಈ ಥರ ಕಲರ್ ಬರುತ್ತೆ. ನೋಡಿ, ಇದೆಲ್ಲ ಆಗಿದೆ. ನಾವು ಇದಕ್ಕೆ ಇವಾಗ ಏನು ಮಾಡಬೇಕು ಅಂದರೆ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಕೊಂಡಿದ್ನಲ್ವ ಅದನ್ನು ನೀಟಾಗಿ ಹಾಕಿ ಕಲಿಸ್ಕೋಬೇಕು. ಇದು ನೋಡಿ, ಗೋಡಂಬಿ ದ್ರಾಕ್ಷಿ ಹಾಕಿದ ಮೇಲೇ ಇದು ಲುಕ್ ನೋಡಿ ಯಾವ ಥರ ಚೇಂಜ್ ಆಗಿದೆ. ನೋಡಿ, ಗೋಡಂಬಿ ದ್ರಾಕ್ಷಿ ಹಾಕಿದ್ರೇ ಅದು ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಲುಕ್ನೂ ಚೆನ್ನಾಗಿ ಬರುತ್ತೆ. ನೀವು ಯಾವಾಗಲಾದರೂ ಅಂದರೆ ಮನೆಯಲ್ಲಿ ಎಲ್ಲರೂ ಕ್ಯಾರೆಟ್ ಹಲ್ವಾ ಆ ಥರ ಮಾಡ್ಕೊತೀರಲ್ವ, ಯಾವಾಗಾದ್ರೂ ಫ್ರೀ ಇದ್ದಾಗ ಈ ಥರ ಕುಂಬಳಕಾಯಿ ಹಲ್ವಾನ ನೀವು ಮಾಡ್ಕೊಂಡು ತಿನ್ನಿ. ಹೆಲ್ತಿಗೂ ತುಂಬ ಒಳ್ಳೆಯದು ಮತ್ತು ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲರೂ. ನಾನಿವಾಗ ಏಲಕ್ಕಿ ಪೌಡ್ರ್ ಸತಿಗೂ ಹಾಕ್ಕೊಂಡೆ ಸ್ವಲ್ಪ. ಈಗ ನೀಟಾಗಿ ಕಲಿಸ್ಕೊಂಡು ಇದನ್ನು ಸರ್ವ್ ಮಾಡ್ಕೊಂಡ್ಬಿಟ್ರೆ ಕುಂಬಳಕಾಯಿ ಹಲ್ವಾ ರೆಡಿ. ನೋಡಿ, ಕಲರ್ ನೋಡಿ ಯಾವ ಥರ ಬಂದಿದೆ. ನನಗಿದು ಮಾಡುವಾಗ ಸ್ಮೆಲ್ಲಿಗೆಲ್ಲ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಕಲರ್ ಅಂತೂ ಸೂಪರಾಗಿ ಬಂದಿದೆ. ನೋಡಿ, ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ನೀವು ಯಾವಾಗಲಾದರೂ ಫ್ರೀ ಇದ್ದಾಗ ಈ ಥರ ಕುಂಬಳಕಾಯಿ ಹಲ್ವಾನ ಟ್ರೈ ಮಾಡಿ ನೋಡಿ.
ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.